ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನವರೇ ಇಷ್ಟೆಲ್ಲ ಮಾತಾಡ್ತಿರುವಾಗ ಬಿಜೆಪಿಯವರು ಸುಮ್ಮನೆ ಇರ್ತಾರಾ? ಈಗ ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಈಗ ಮೊದಲನೇದಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಮಾಜಿ ಸಚಿವ ಶ್ರೀರಾಮುಲು ಅವರು. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಾ ಇದೆ. ನವೆಂಬರ್ ಕ್ರಾಂತಿ ಕುರಿತು ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನವೆಂಬರ್ 15ರಂದು ಸಿಎಂ ದೆಹಲಿಗೆ ಹೋಗ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋಕೆ ಅವ್ರು ಹೋಗ್ತಾ ಇರೋದು. 15ರ ನಂತರ ಕ್ರಾಂತಿ ಆಗೋದು ಕಾದ್ ನೋಡಬೇಕು. ದೊಡ್ಡ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೊನೆಯದಾಗಿ ಒಂದು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದು ಅವರು ನಿರ್ಧಾರವನ್ನು ತಗೊಳ್ಳಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋಂಥ ನನ್ನ ರಾಜಕೀಯ ಅನುಭವದಲ್ಲಿ ಅವರು ಅಧಿಕಾರ ಅಂತ ಬಿಟ್ಟುಕೊಡಲ್ಲ ಅಂತೇಳಿ ಕಾಣ್ತಾ ಇದೆ. ಆಕಸ್ಮಿಕವಾಗಿ ಅಧಿಕಾರ ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಶಿವಕುಮಾರ್ ಅವ್ರಿಗಂತ ಬಿಟ್ಟುಕೊಡಲ್ಲ. ಅವರು ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಅವರು ಮುಖ್ಯಮಂತ್ರಿ ಆಗ್ತೇನೆ ನವೆಂಬರ್ 15 ನಂತರ ಅಂದೇಳಿ ಆಲ್ರೆಡಿ ಎಲ್ಲ ತಯಾರಿ ಮಾಡ್ಕೊಂಡಾರ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ತರಿಸ್ಕೊಂಡಾರ. ರೇಂಜ್ ರೋವರ್ ಅಂತ ದೊಡ್ಡ ಗಾಡಿಗಳು ತರಿಸ್ಕೊಂಡಿದ್ದಾರ. ಕಾನೂನು ಹೆಂಗೆ ಹೋಗ್ಬೇಕು, ಮೊದಲನೇ ಗಾಡಿ ಯಾರ ಗಾಡಿ ಇರಬೇಕು, ಎರಡನೇ ಗಾಡಿ ಯಾರ್ದು ಇರಬೇಕು, ಮೂರನೇ ಗಾಡಿ ಯಾರು ಇರಬೇಕು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಕುಂತಾರ. ಎಲ್ಲವನ್ನು ರೆಡಿ ಮಾಡ್ಕೊಂಡು ಕುಂತ ತಡೆಯಲ್ಲ ಅವ್ರು ಕನಸು ಕಾಣ್ತಾ ಇರೋದು ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ. ಆಕಸ್ಮಿಕವಾಗಿ ಭಾಳಷ್ಟು ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಏನಾಗ್ತಿದೆ, ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ಬಿಡೋಂಥ ಪರಿಸ್ಥಿತಿ ಬಂದರೆ ಕೂಡ ಒಂದು ಕಡೆ ಇನ್ನು ಹಿಂದಿನ ಪಾಳ್ಯದಲ್ಲಿ ಯಾರ್ಯಾರು ಇದ್ದಾರೆ, ಪರಮೇಶ್ವರ್ ಅವರು ಇವರು ಎಲ್ಲರೂ ಇದ್ದಾರೆ. ಬಹುಶಃ ಹೈಕಮಾಂಡನ್ನು ತೀರ್ಮಾನ ತಗೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ನೋಡಬೇಕಾಗುತ್ತೆ. ನಾವೆಲ್ಲರೂ ಏನಾಗುತ್ತೆ ಬದಲಾವಣೆಗಳು ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಕಾಲದಲ್ಲಿಂದ ಕೂಡ ಕಾಯ್ತಾ ಇದ್ರು. ಅವರು AICCಗೆ ಹೋಗಿರೋ ಕಾರಣ ಅವರಿಗೆ ಅವಕಾಶಗಳು, ಅವರು ಆಗಿನ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗಬೇಕಾಯಿತು. ಲೋಕಸಭೆ ಸೋತ ನಂತರ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಬಂದಿಲ್ಲ ಅಂತೇಳಿ ಭಾಳಷ್ಟು ಬಹಿರಂಗವಾಗಿ ಭಾಳಷ್ಟು ಸಾರಿ ಮಾತಾಡಿದ್ದಾರೆ. ಅವರು ಕೂಡ ಮೊನ್ನೆ ಕೂಡ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಆ ತೊಂದರೆ ಆದಂಥ ಟೈಮಲ್ಲಿ ಕೂಡ ಪುನಃ ಅವ್ರು ಬಂದು ಮುಖ್ಯಮಂತ್ರಿಗಳಾದರೆ ಆಗ್ಬೋದೇನೋ, ಯಾರಿಗೆ ಗೊತ್ತಿದೆ. ಅಂದರೆ ಈ ಟ್ರಂಪ್ ಕಾರ್ಡ್ ಹೆಂಗೆ ಬೇಕಾದ್ರೆ ಹಂಗೆ ಚೇಂಜ್ ಆಗ್ಬೋದೇನೋ, ಏನು ಗೊತ್ತಿಲ್ಲ. ವಾತಾವರಣ ಅಂತ ಹಂಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕಾದಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವರು ಹಠವನ್ನು ಹಿಡ್ಕೊಂಡ್ರೆ, DK ಶಿವಕುಮಾರ್ ಅವರು ಕೊಡಲೇಬೇಡದನ್ನ ಹಠ ಹಿಡ್ಕೊಂಡ್ರೆ ಬಹುಶಃ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದು ಮುಖ್ಯಮಂತ್ರಿಗಳು ಆಗ್ಬೋದೇನೋ, ನಮಗಂತೂ ಗೊತ್ತಿಲ್ಲ. ಬಹುಶಃ ಸುದ್ದಿಗಳು ಗಾಸಿಪ್ಸ್ ಅಂತ ಭಾಳಷ್ಟು ಕಡೆ ನಡೀತದ. ಅದು ನಡೆದಿದ್ದು ತಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.